ಸ್ನೇಹಿತರೆ, ಕಲ್ಪಿಸಿಕೊಳ್ಳಿ, ಒಂದು ದೇಶದ ಒಳಗಡೆ ಪ್ರಪಂಚದಲ್ಲೇ ಅತ್ಯಂತ ರಹಸ್ಯಮಯ ವಿಲಾಸವಂತ ಜೀವನ ನಡೆಯುತ್ತಿರುವಂತೆ, ಹೊರಗಡೆ ಜನರು ಹಸಿವಿನಿಂದ ಸಾಯುತ್ತಿರುವಂತೆ, ಮತ್ತು ಆ ರಹಸ್ಯಗಳನ್ನು ಹತ್ತಿರದಿಂದ ನೋಡಿದ ಒಬ್ಬ ವ್ಯಕ್ತಿ ಸಾವನ್ನು ಸವಾಲು ಮಾಡಿ ಓಡಿಹೋಗುತ್ತಾನೆ. ಇದು ಕಾಲ್ಪನಿಕ ಕಥೆಯಲ್ಲ, ಉತ್ತರ ಕೊರಿಯಾದಿಂದ ತಪ್ಪಿಸಿಕೊಂಡ ಮಾಜಿ ಗಾರ್ಡ್ನ ನಿಜ ಜೀವನ. ಈ ವಿಡಿಯೋದಲ್ಲಿ ಅವನು ಬಹಿರಂಗಪಡಿಸಿದ ಆಘಾತಕಾರಿ ರಹಸ್ಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ತುಂಬಾ ಆಸಕ್ತಿಕರವಾಗಿರುತ್ತದೆ, ಅದಕ್ಕೆ ಕೊನೆಯವರೆಗೂ ನೋಡಿ, ಏಕೆಂದರೆ ವಿಡಿಯೋದಲ್ಲಿ ಹೇಳುವ ಪ್ರತಿ ವಿಷಯ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ. ಉತ್ತರ ಕೊರಿಯಾ ಪ್ರಪಂಚದಲ್ಲೇ ಅತ್ಯಂತ ಕಠಿಣ ದೇಶ. ಅಲ್ಲಿ ಯಾವ ಸಾಮಾನ್ಯ ನಾಗರಿಕನೂ ಕಿಮ್ ಜಾಂಗ್ ಉನ್ ಅಥವಾ ಅವನ ಆಡಳಿತ ವ್ಯವಸ್ಥೆಯ ಅನುಮತಿಯಿಲ್ಲದೆ ದೇಶದ ಗಡಿಗಳನ್ನು ದಾಟಿ ಹೊರಗಡೆ ಹೋಗಲು ಸಾಧ್ಯವಿಲ್ಲ. ಇದು ಸಂಪೂರ್ಣವಾಗಿ ಮುಚ್ಚಿಹಾಕಿದ ದೇಶದಂತೆ. ಜನರು ಓಡಿಹೋಗುವುದು ಬಹುತೇಕ ಅಸಾಧ್ಯ. ಗಡಿಗಳು ಕಟ್ಟುನಿಟ್ಟಾದ ಮೇಲ್ವಿಚಾರಣೆಯಲ್ಲಿರುತ್ತವೆ. ಸಿಕ್ಕಿಬಿದ್ದರೆ ಸಾವಿನ ಶಿಕ್ಷೆ ಅಥವಾ ಜೀವಾವಧಿ ಜೈಲು ಶಿಕ್ಷೆ ತಪ್ಪಿದ್ದಲ್ಲ. ಈಗ ನಾವು ಮಾತನಾಡುತ್ತಿರುವ ಈ ವ್ಯಕ್ತಿ ಒಮ್ಮೆ ಕಿಮ್ ಜಾಂಗ್ ಉನ್ನ ವೈಯಕ್ತಿಕ ಭದ್ರತಾ ಬಲಗಳಲ್ಲಿ ಮುಖ್ಯ ಸದಸ್ಯನಾಗಿದ್ದ. ಅಂದರೆ ಅವನು ನೇರವಾಗಿ ಕಿಮ್ ಕುಟುಂಬವನ್ನು ರಕ್ಷಿಸುವ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದ. ತನ್ನ 17 ವರ್ಷಗಳ ವಯಸ್ಸಿನಲ್ಲಿ ಸೈನ್ಯಕ್ಕೆ ಸೇರಿದ. ಅಲ್ಲಿಂದ ಕಿಮ್ ಕುಟುಂಬಕ್ಕೆ ಸೇರಿದ ವಿಲಾಸವಂತ ಕಟ್ಟಡಗಳನ್ನು ಕಾಪಾಡುವ ಉನ್ನತ ಮಟ್ಟದ ಭದ್ರತಾ ಕೆಲಸವನ್ನು ತೆಗೆದುಕೊಂಡ. ಅಲ್ಲಿ ಅವನು ಕಿಮ್ ಕುಟುಂಬದ ರಹಸ್ಯ ಜೀವನವನ್ನು ಹತ್ತಿರದಿಂದ ನೋಡಿದ. ಕೆಲವು ತಿಂಗಳುಗಳ ಹಿಂದೆ ಮಾತ್ರ ಅವನು ಆ ದೇಶದಿಂದ ಅತ್ಯಂತ ಕಷ್ಟಸಾಧ್ಯ ಮಾರ್ಗದಲ್ಲಿ ಓಡಿಹೋಗಿ ಹೊರಗಡೆ ಬಂದ. ನಂತರ ತಾನು ಉತ್ತರ ಕೊರಿಯಾದಿಂದ ಹೇಗೆ ಓಡಿಹೋದನು ಎಂಬ ಪೂರ್ಣ ಕಥೆಯನ್ನು ವಿವರವಾಗಿ ಹೇಳಿದ. ಮತ್ತು ಕಿಮ್ ಜಾಂಗ್ ಉನ್ ಮತ್ತು ಅವನ ಕುಟುಂಬದ ಬಗ್ಗೆ ಹೊರಗಿನ ಪ್ರಪಂಚಕ್ಕೆ ಸಂಪೂರ್ಣವಾಗಿ ತಿಳಿಯದ ಎಷ್ಟೋ ರಹಸ್ಯಗಳನ್ನು, ಆಂತರಿಕ ವಿಷಯಗಳನ್ನು ಬಹಿರಂಗಪಡಿಸಿದ. ಇದು ಪ್ರಪಂಚವನ್ನು ಆಶ್ಚರ್ಯಕ್ಕೆ ಗುರಿಪಡಿಸಿತು. ಅವನು ಹೇಳಿದ ಮಾತುಗಳ ಪ್ರಕಾರ ಉತ್ತರ ಕೊರಿಯಾದಲ್ಲಿ ಅತ್ಯಂತ ವಿಲಾಸವಂತ ಮತ್ತು ರಹಸ್ಯಮಯ ಸ್ಥಳಗಳನ್ನು ಟುಕ್ಕಾಕ್ ಎಂದು ಕರೆಯುತ್ತಾರೆ. ಇವು ಕಿಮ್ ಕುಟುಂಬವು ವಿಶೇಷವಾಗಿ ಬಳಸುವ ಐಷಾರಾಮಿ ಸ್ಪಾಟ್ಗಳು. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಇವು ಕಟ್ಟಡಗಳೇ ಆದರೂ ಸಾಮಾನ್ಯ ಕಟ್ಟಡಗಳಲ್ಲ, ಏಕೆಂದರೆ ಅವು ಅತ್ಯಾಧುನಿಕ ಸೌಕರ್ಯಗಳೊಂದಿಗೆ, ಭದ್ರತಾ ವ್ಯವಸ್ಥೆಗಳೊಂದಿಗೆ ನಿರ್ಮಿಸಲ್ಪಟ್ಟಿವೆ ಮತ್ತು ಸಂಪೂರ್ಣವಾಗಿ ಕಿಮ್ ಕುಟುಂಬದ ವೈಯಕ್ತಿಕ ಬಳಕೆಗಾಗಿ. ಪ್ರತಿ ಟುಕ್ಕಾಕ್ ಸ್ಥಳವನ್ನು ಕಿಮ್ ಕುಟುಂಬದ ಆನಂದ, ಉಲ್ಲಾಸ ಮತ್ತು ವಿಲಾಸವಂತ ಭೋಗಗಳಿಗಾಗಿ ವಿಶೇಷವಾಗಿ ರೂಪಿಸಲಾಗಿದೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು, ಮನರಂಜನಾ ಕೊಠಡಿಗಳಂತಹ ಎಲ್ಲಾ ಸೌಕರ್ಯಗಳು ಇರುತ್ತವೆ. ಸಾಮಾನ್ಯ ಜನರು ಈ ಕಟ್ಟಡಗಳ ಹತ್ತಿರ ಬರುವುದು ದೂರದ ಮಾತು. ಕಿಮ್ ಕುಟುಂಬಕ್ಕೆ ಹತ್ತಿರದ ಬಂಧುಗಳು ಸಹ ಒಳಗಡೆ ಕಾಲಿಡಲು ಅನುಮತಿಯಿಲ್ಲ, ಏಕೆಂದರೆ ಇವು ಸಂಪೂರ್ಣವಾಗಿ ಖಾಸಗಿ ಮತ್ತು ರಹಸ್ಯಮಯವು. ಆ ಕಟ್ಟಡಗಳಲ್ಲಿ ಪ್ರತಿ ರಾತ್ರಿ ದೊಡ್ಡ ದೊಡ್ಡ ಪಾರ್ಟಿಗಳು ನಡೆಯುತ್ತಿದ್ದವು. ಅವು ರಾತ್ರಿ 8 ಗಂಟೆಯಿಂದ ಶುರುವಾಗಿ ರಾತ್ರಿ 2 ಅಥವಾ 3 ಗಂಟೆಯವರೆಗೂ ನಡೆಯುತ್ತಿದ್ದವು. ಅಲ್ಲಿ ಮದ್ಯ, ಸಂಗೀತ, ನೃತ್ಯಗಳು ಅಪಾರವಾಗಿರುತ್ತಿದ್ದವು. ಅಲ್ಲಿಗೆ ಉತ್ತರ ಕೊರಿಯಾದ ಅತ್ಯಂತ ಸುಂದರ ಮತ್ತು ಆಕರ್ಷಣೀಯ ಯುವತಿಯರು ಮಾತ್ರ ಆಹ್ವಾನಿಸಲ್ಪಡುತ್ತಿದ್ದರು. ಅವರ ವಯಸ್ಸು ಕೇವಲ 17 ವರ್ಷಗಳಿಂದ 20 ವರ್ಷಗಳ ನಡುವೆ ಮಾತ್ರ ಇರುತ್ತಿತ್ತು, ಏಕೆಂದರೆ ಅವರನ್ನು ವಿಶೇಷವಾಗಿ ಆಯ್ಕೆ ಮಾಡಲಾಗುತ್ತಿತ್ತು. ಅವರನ್ನು ಗಿಪುಂಜ್ ಎಂದು ಕರೆಯುತ್ತಾರೆ. ಅದರ ಅರ್ಥ ಆನಂದ ನೀಡುವ ತಂಡ ಅಥವಾ ಆನಂದದಾಯಕ ಗುಂಪು ಎಂದು. ಇದು ಕಿಮ್ ಕುಟುಂಬದ ಮನರಂಜನೆಗಾಗಿ ವಿಶೇಷವಾಗಿ ರಚಿಸಲಾದ ತಂಡ. ಅವರು ಹಾಡುಗಳನ್ನು ಹಾಡುತ್ತಿದ್ದರು, ನೃತ್ಯ ಮಾಡುತ್ತಿದ್ದರು ಮತ್ತು ಕಿಮ್ ಮತ್ತು ಅವನ ಅತಿಥಿಗಳ ಮನರಂಜನೆಗಾಗಿ ಏನು ಬೇಕಾದರೂ ಮಾಡುತ್ತಿದ್ದರು. ಅಂದರೆ ಅವರು ಮನರಂಜಕರಾಗಿ ಕೆಲಸ ಮಾಡುತ್ತಿದ್ದರು. ಹೊರಗಿನ ಪ್ರಪಂಚದಿಂದ ನಾವು ಈ ವಿಷಯಗಳನ್ನು ಕೇಳಿದರೆ ಅಸಾಧ್ಯವೆಂದು, ಅವಿಶ್ವಾಸೀಯವೆಂದು ಅನಿಸುತ್ತದೆ, ಏಕೆಂದರೆ ಇದು ಒಬ್ಬ ಸರ್ವಾಧಿಕಾರಿಯ ದೇಶದ ರಹಸ್ಯ ಜೀವನ. ಆದರೆ ಉತ್ತರ ಕೊರಿಯಾದಲ್ಲಿ ಬಹಳಷ್ಟು ಸಾಮಾನ್ಯ ಜನರಿಗೆ ಈ ವಿಷಯಗಳು ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ, ಏಕೆಂದರೆ ಸರ್ಕಾರ ಎಲ್ಲಾ ವಿಷಯಗಳನ್ನು ಗೋಪ್ಯವಾಗಿ ಇಟ್ಟುಕೊಳ್ಳುತ್ತದೆ. ತಿಳಿದಿದ್ದರೂ ಅವರು ಅದನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳುವುದಿಲ್ಲ, ಏಕೆಂದರೆ ಹಾಗೆ ಮಾಡಿದರೆ ಅಪಾಯಕಾರಿ. ಅವನು ಇನ್ನಷ್ಟು ಆಸಕ್ತಿಕರ ವಿಷಯಗಳನ್ನು ಹೇಳಿದ. ಉತ್ತರ ಕೊರಿಯಾದ ಸಾಮಾನ್ಯ ಜನರು ತಮ್ಮ ದೈನಂದಿನ ಜೀವನವನ್ನು ನಡೆಸಲು ತುಂಬಾ ಕಡಿಮೆ ಮೊತ್ತದ ಹಣವನ್ನು ಮಾತ್ರ ಹೊಂದಿರುತ್ತಾರೆ. ಅಂದರೆ ಅವರು ಆರ್ಥಿಕವಾಗಿ ಬಹಳ ಕಷ್ಟಗಳನ್ನು ಎದುರಿಸುತ್ತಾರೆ. ಆದರೆ ಕಿಮ್ ಜಾಂಗ್ ಉನ್ ಬಳಿ ಮಾತ್ರ ಹಣ ಪರ್ವತಗಳಂತೆ ಕುಪ್ಪೆಯಾಗಿ ಹರಿಯುತ್ತದೆ. ಅವನ ಖರ್ಚುಗಳು ಅಪಾರವಾದವು. ಅವನು 17 ವರ್ಷಗಳು ಕಿಮ್ನೊಂದಿಗೆ ಹತ್ತಿರವಾಗಿದ್ದರೂ ಆ ಹಣ ಎಲ್ಲಿಂದ ಬರುತ್ತದೆ ಎಂದು ಸರಿಯಾಗಿ ತಿಳಿಯಲಿಲ್ಲ, ಏಕೆಂದರೆ ಅದು ಅತ್ಯಂತ ರಹಸ್ಯ. ಕಿಮ್ ತನ್ನ ಭದ್ರತಾ ಸಿಬ್ಬಂದಿಗೂ ತುಂಬಾ ಕಡಿಮೆ ಸಂಬಳವನ್ನು ಮಾತ್ರ ನೀಡುತ್ತಿದ್ದ. ಅಂದರೆ ಅವರೂ ಸಹ ಆರ್ಥಿಕವಾಗಿ ಸಾಮಾನ್ಯವಾಗಿಯೇ ಇದ್ದರು. ಆದರೆ ಉತ್ತರ ಕೊರಿಯಾದಲ್ಲಿ ತುಂಬಾ ಕಡಿಮೆ ಜನರಿಗೆ ಮಾತ್ರ ಸೂಪರ್ ಡಾಲರ್ ಎಂಬ ವಿಷಯದ ಬಗ್ಗೆ ತಿಳಿದಿದೆ. ಇದು ಒಂದು ರಹಸ್ಯ ಆರ್ಥಿಕ ಮೂಲ. ನೀವು ವಿಕಿಪೀಡಿಯಾದಲ್ಲಿ ಈ ಸೂಪರ್ ಡಾಲರ್ ಬಗ್ಗೆ ಹುಡುಕಿ ನೋಡಿದರೆ ಪೂರ್ಣ ವಿವರಗಳು ಸಿಗುತ್ತವೆ.
ಅಲ್ಲಿ ಅದರ ಇತಿಹಾಸ ಮತ್ತು ಪ್ರಭಾವವನ್ನು ವಿವರವಾಗಿ ಹೇಳಲಾಗಿದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಸೂಪರ್ ಡಾಲರ್ ಅಂದರೆ ನಕಲಿ ಅಮೆರಿಕನ್ ಡಾಲರ್ಗಳು. ಇವು ಅತ್ಯಂತ ಗುಣಮಟ್ಟದೊಂದಿಗೆ ಮುದ್ರಿಸಲ್ಪಟ್ಟಿವೆ ಮತ್ತು ಹೊರಗಿನ ಪ್ರಪಂಚದಲ್ಲಿ ಮಾರಾಟವಾಗುತ್ತವೆ. ಡಾಲರ್ಗಳನ್ನು ಮುದ್ರಿಸುವ ಒಂದು ವಿಶೇಷ ಯಂತ್ರ ಅಥವಾ ತಂತ್ರಜ್ಞಾನ ಉತ್ತರ ಕೊರಿಯಾ ಬಳಿ ಇದೆ ಎಂಬ ಅನುಮಾನವಿದೆ. ಇದು ಅವರ ರಹಸ್ಯ ಆದಾಯ ಮೂಲ. ಸಾಮಾನ್ಯವಾಗಿ ಯೋಚಿಸಿದರೆ ಇದು ಅರ್ಥವಾಗುತ್ತದೆ. ಒಂದು ಸಾಮಾನ್ಯ ಅಣುಬಾಂಬು ಮಾಡಲು ಕನಿಷ್ಠ 5ರಿಂದ 6,000 ಕೋಟಿ ರೂಪಾಯಿ ಖರ್ಚಾಗುತ್ತದೆ. ಅಂದರೆ ಅದು ಭಾರೀ ಆರ್ಥಿಕ ಭಾರ. ಅಂಥದ್ದು ಪ್ರಪಂಚದಲ್ಲೇ ಅತೀ ದೊಡ್ಡ ಅಣುಬಾಂಬು ಅಥವಾ ಅಣು ಆಯುಧಗಳನ್ನು ಮಾಡಲು ಎಷ್ಟು ಭಾರೀ ಮೊತ್ತದ ಹಣ ಬೇಕೋ ಊಹಿಸಿಕೊಳ್ಳಿ. ಅದು ಲಕ್ಷಗಳ ಕೋಟಿಗಳಲ್ಲಿರುತ್ತದೆ. ಮತ್ತು ಉತ್ತರ ಕೊರಿಯಾ ಬಳಿ ಎಷ್ಟೋ ನೂರಾರು ಅಣು ಕ್ಷಿಪಣಿಗಳು ಮತ್ತು ಆಯುಧಗಳಿವೆ. ಇವು ಅತ್ಯಾಧುನಿಕವಾದವು ಮತ್ತು ದುಬಾರಿಯಾದವು. ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ವ್ಯಾಪಾರ ಸಂಬಂಧಗಳಿಲ್ಲದ ಆರ್ಥಿಕ ನಿರ್ಬಂಧಗಳ ಕೆಳಗಿರುವ ಒಂದು ದೇಶ ಹೇಗೆ ಅಷ್ಟು ಭಾರೀ ಮೊತ್ತದ ಹಣವನ್ನು ಸಂಪಾದಿಸುತ್ತದೆ ಎಂಬುದು ದೊಡ್ಡ ಪ್ರಶ್ನೆ. ಮತ್ತು ಇಲ್ಲಿ ಸೂಪರ್ ಡಾಲರ್ನಂತಹ ರಹಸ್ಯ ಕಾರ್ಯಕಲಾಪಗಳು ಪಾತ್ರವಹಿಸುತ್ತವೆ. ಈ ಭದ್ರತಾ ಸಿಬ್ಬಂದಿ 13 ವರ್ಷಗಳು ಕಿಮ್ ಕುಟುಂಬವನ್ನು ರಕ್ಷಿಸುವ ಕೆಲಸದಲ್ಲಿದ್ದ. ಅಂದರೆ ಅವನು ಅವರ ದೈನಂದಿನ ಜೀವನವನ್ನು ಹತ್ತಿರದಿಂದ ಗಮನಿಸಿದ. ಅವನು ಹೇಳಿದ ಮಾತುಗಳ ಪ್ರಕಾರ ಕಿಮ್ ಕುಟುಂಬಕ್ಕಾಗಿ ಹೊರದೇಶಗಳಿಂದ ತರುವ ಆಹಾರ, ಮದ್ಯ ಮತ್ತು ಸಿಗರೆಟುಗಳು ಪ್ರಪಂಚದಲ್ಲೇ ಅತೀ ದುಬಾರಿ ಮತ್ತು ಉತ್ತಮ ಗುಣಮಟ್ಟದ್ದು. ಉದಾಹರಣೆಗೆ ಫ್ರೆಂಚ್ ವೈನ್ಗಳು, ಸ್ವಿಸ್ ಚಾಕೊಲೇಟುಗಳು. ಆದರೆ ಅದೇ ಸಮಯದಲ್ಲಿ ಕಟ್ಟಡಗಳ ಹೊರಗಡೆ ಸಾಮಾನ್ಯ ಉತ್ತರ ಕೊರಿಯಾ ಜನರು ತೀವ್ರ ಕೊರತೆಯಿಂದಾಗಿ ಹಸಿವಿನಿಂದ ಸಾಯುತ್ತಿದ್ದರು. ಅಂದರೆ ದೇಶದಲ್ಲಿ ಆಹಾರ ಕೊರತೆ ಭಯಂಕರವಾಗಿರುತ್ತದೆ. ಅವನು ತನ್ನ ಸ್ವಂತ ಕಣ್ಣುಗಳಿಂದ ನೋಡಿದ ಮನುಷ್ಯರು ರಸ್ತೆ ಬದಿಯಲ್ಲಿ ಹಸಿವಿನಿಂದ ಬಿದ್ದು ಸಾಯುವುದನ್ನು. ಆದರೆ ಕಟ್ಟಡಗಳ ಒಳಗಡೆ ಮಾತ್ರ ಅಪಾರ ಆಹಾರ, ಐಷಾರಾಮಿ ಭೋಜನಗಳು ಮತ್ತು ಆನಂದಮಯ ಸಭೆಗಳು ನಡೆಯುತ್ತಿರುತ್ತವೆ. ಇದು ಭಾರೀ ವೈರುಧ್ಯ. ಕೊನೆಗೆ ಅವನ ಜೀವನದಲ್ಲಿ ಒಂದು ದೊಡ್ಡ ಮತ್ತು ನೋವಿನ ಮಾರ್ಪು ಬಂದಿತು. ಅವನು ಮದುವೆಯಾದ ಮತ್ತು ಕುಟುಂಬವನ್ನು ಬೆಳೆಸಿದ. ಆದರೆ ಅವನ ಹೆಂಡತಿ ಟಿಬಿ ಎಂಬ ಯಕ್ಷ್ಮ ರೋಗದಿಂದ ಚಿಕಿತ್ಸೆ ಇಲ್ಲದೆ ಸತ್ತಳು. ಏಕೆಂದರೆ ದೇಶದಲ್ಲಿ ವೈದ್ಯಕೀಯ ಸೌಕರ್ಯಗಳು ಸಾಮಾನ್ಯ ಜನರಿಗೆ ಲಭ್ಯವಿಲ್ಲ. ಅಪ್ಪುಡವನಿಗೆ ಅರ್ಥವಾಯಿತು, ತನ್ನ ಜೀವನವೆಲ್ಲ ಕಿಮ್ಗಾಗಿ ಬದುಕಿ ಸೇವೆ ಮಾಡಿದರೂ ತನಗೆ ಅಥವಾ ತನ್ನ ಕುಟುಂಬಕ್ಕೆ ಯಾವ ಮೌಲ್ಯವೂ ಇಲ್ಲ ಎಂದು. ಆಡಳಿತಗಾರ ಜನರನ್ನು ಬಳಸಿಕೊಳ್ಳುತ್ತಾನೆ ಮಾತ್ರ. ಕುಟುಂಬವನ್ನು ರಕ್ಷಿಸಲಾರದ ನೋವು, ಹೆಂಡತಿಯ ಸಾವು ಮತ್ತು ದೇಶದಲ್ಲಿನ ಅನ್ಯಾಯಗರ ಭಾರ ಅವನನ್ನು ಮಾನಸಿಕವಾಗಿ ಬಹಳ ನೋಯಿಸಿತು ಮತ್ತು ಓಡಿಹೋಗಬೇಕೆಂಬ ನಿರ್ಧಾರಕ್ಕೆ ತಳ್ಳಿತು. ಅವನು ಹೇಳಿದ ಮಾತುಗಳ ಪ್ರಕಾರ ಈ ಐಷಾರಾಮಿ ಕಟ್ಟಡಗಳನ್ನು ಕಾರ್ಯತಂತ್ರದ ಮತ್ತು ಸುರಕ್ಷಿತ ಸ್ಥಳಗಳಲ್ಲಿ ನಿರ್ಮಿಸಲಾಗಿದೆ. ಉದಾಹರಣೆಗೆ ಪರ್ವತಗಳ ನಡುವೆ, ನದೀ ದಡದಲ್ಲಿ ಅಥವಾ ಚೀನಾ ಗಡಿಯ ಹತ್ತಿರ. ಆ ಮೂಲಕ ಯಾವ ಶತ್ರು ವಿಮಾನ ದಾಳಿ ಅಥವಾ ಬಾಂಬು ದಾಳಿ ಮಾಡಿದರೂ ಹಾನಿಯಾಗದಂತೆ ರಕ್ಷಣೆಯಾಗಿರುವಂತೆ ರೂಪಿಸಲಾಗಿದೆ. ಅತ್ಯವಸರ ಸಮಯದಲ್ಲಿ ಓಡಿಹೋಗಲು ಅಲ್ಲಿ ವಿಶೇಷ ಭೂಗರ್ಭ ಮಾರ್ಗಗಳು ಅಥವಾ ತಪ್ಪಿಸಿಕೊಳ್ಳುವ ಮಾರ್ಗಗಳನ್ನು ಏರ್ಪಡಿಸಲಾಗಿದೆ. ಇವು ಕಿಮ್ ಕುಟುಂಬದ ಭದ್ರತೆಗಾಗಿ. ಅತ್ಯಂತ ಭಯಂಕರ ಮತ್ತು ಕಠಿಣ ನಿಯಮ ಏನೆಂದರೆ, ಯಾರಾದರೂ ತಪ್ಪಾಗಿ ಸಾಮಾನ್ಯ ಜನರ ಮುಂದೆ ಈ ಕಟ್ಟಡಗಳ ಅಸ್ತಿತ್ವವನ್ನು ಬಹಿರಂಗಪಡಿಸಿದರೆ ಅಥವಾ ನಿರ್ಮಾಣ ಕೆಲಸ ಮಾಡುವ ಕಾರ್ಮಿಕರು ಹೊರಗಡೆ ಸುದ್ದಿಗಳನ್ನು ಲೀಕ್ ಮಾಡಲು ಪ್ರಯತ್ನಿಸಿದರೆ ತಕ್ಷಣ ಅವರನ್ನು ಬಂಧಿಗಳಾಗಿ ಮಾಡಿ ಅದೃಶ್ಯಗೊಳಿಸುತ್ತಿದ್ದರು. ನಂತರ ಅವರಿಗೆ ಏನಾಗುತ್ತದೆ ಎಂದು ಯಾರಿಗೂ ತಿಳಿಯದು. ಅಂದರೆ ಅವರನ್ನು ರಹಸ್ಯವಾಗಿ ಕೊಲ್ಲುತ್ತಾರೆ ಅಥವಾ ಜೈಲಿನಲ್ಲಿ ಹಾಕುತ್ತಾರೆ. ಕೊನೆಗೆ ಅವನು ಒಂದು ಚಳಿಗಾಲದ ರಾತ್ರಿ ತನ್ನ ಜೀವನವನ್ನು ಪಣಕ್ಕಿಟ್ಟು ಹಿಮದಿಂದ ಕಟ್ಟಿಬಿದ್ದ ಮತ್ತು ಅತೀ ಚಳಿಯ ನದಿಯನ್ನು ದಾಟಿ ದಕ್ಷಿಣ ಕೊರಿಯಾಕ್ಕೆ ಓಡಿಹೋಗಿ ಬಂದ. ಇದು ಅತ್ಯಂತ ಅಪಾಯಕಾರಿ ಪ್ರಯಾಣ. ಅವನು ಹೇಳಿದ ಮಾತುಗಳ ಪ್ರಕಾರ ಉತ್ತರ ಕೊರಿಯಾದಿಂದ ಓಡಿಹೋಗುವುದು ಎಂದಿಗೂ ಸುಲಭ ಕೆಲಸವಲ್ಲ. ಅದು ಸಾವನ್ನು ಸ್ವೀಕರಿಸುವುದೇ ಎಂದು ಅರ್ಥ. ಏಕೆಂದರೆ ಗಡಿ ಗಾರ್ಡ್ಗಳು ಯಾವಾಗಲೂ ಅಪ್ರಮತ್ತರಾಗಿರುತ್ತಾರೆ. ಸಿಕ್ಕಿಬಿದ್ದರೆ ತಕ್ಷಣ ಕೊಲ್ಲುತ್ತಾರೆ ಅಥವಾ ಶಿಕ್ಷಿಸುತ್ತಾರೆ. ದಾಟಲಾರದಿದ್ದರೆ ಹಿಮನದಿಯಲ್ಲಿ ಮುಳುಗಿ ಹೋಗುತ್ತಾನೆ ಅಥವಾ ಚಳಿಗೆ ಸಾಯುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಏನೇ ಆದರೂ ಸರಿ, ಈ ದೇಶದಿಂದ ಮುಕ್ತಿ ಪಡೆಯಬೇಕೆಂಬ ದೃಢ ನಿರ್ಧಾರ ಮಾತ್ರ ಇದೆ. ಅದು ಅವನನ್ನು ಮುಂದಕ್ಕೆ ನಡೆಸಿತು. ಈಗ ಅವನು ದಕ್ಷಿಣ ಕೊರಿಯಾದಲ್ಲಿ ಸ್ವೇಚ್ಛೆಯಾಗಿ ಮತ್ತು ಭಯವಿಲ್ಲದೆ ಬದುಕುತ್ತಿದ್ದಾನೆ. ಅಲ್ಲಿ ಅವನಿಗೆ ಸ್ವೇಚ್ಛೆ ಮತ್ತು ಭದ್ರತೆ ಇದೆ. ಆದರೆ ಇನ್ನೂ ಅವನ ಮನಸ್ಸಿನಲ್ಲಿ ಆಳವಾದ ಮಾನಸಿಕ ಗಾಯಗಳು ಉಳಿದಿವೆ. ಏಕೆಂದರೆ ಅವನು ನೋಡಿದ ಅನ್ಯಾಯಗಳನ್ನು ಮರೆಯಲಾರದು. ಕಿಮ್ ಕುಟುಂಬದ ಐಷಾರಾಮಿ ಮತ್ತು ಅಪಾರ ಜೀವನ ಮತ್ತು ಕೋಟ್ಯಾಂತರ ಸಾಮಾನ್ಯ ಜನರ ದುರ್ಭರ ಮತ್ತು ದಾರುಣ ಜೀವನದ ನಡುವಿನ ಭಾರೀ ವ್ಯತ್ಯಾಸವನ್ನು ನೋಡಿ ಅವನು ಹೇಳಿದ, ನಾನು ನನ್ನ ಸ್ವಂತ ಕಣ್ಣುಗಳಿಂದ ನೋಡಿದೆ. ಉತ್ತರ ಕೊರಿಯಾ ನಿಜಕ್ಕೂ ಒಂದು ಭಾರೀ ಜೈಲಿನಂತೆ. ಅಲ್ಲಿ ಜನರು ಗುಲಾಮರಂತೆ ಬದುಕುತ್ತಾರೆ. ಒಳಗಿರುವ ಜನರು ಪ್ರಪಂಚ ಎಷ್ಟು ಭಿನ್ನವಾದದ್ದು, ಸ್ವೇಚ್ಛೆ ಹೇಗಿರುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಯದಂತೆ ಇರುತ್ತಾರೆ.
ಏಕೆಂದರೆ ಅಲ್ಲಿ ಮಾಧ್ಯಮ ಮತ್ತು ಇಂಟರ್ನೆಟ್ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿರುತ್ತವೆ. ನಾನು ಕೇವಲ ಈ ಸತ್ಯವನ್ನು ಜನರು ತಿಳಿದುಕೊಳ್ಳಬೇಕೆಂಬುದಷ್ಟೇ ಬಯಸುತ್ತೇನೆ. ಆ ಮೂಲಕ ಪ್ರಪಂಚ ಉತ್ತರ ಕೊರಿಯಾದ ವಾಸ್ತವಗಳನ್ನು ಅರ್ಥಮಾಡಿಕೊಳ್ಳುತ್ತದೆ. ಈ ವಿಡಿಯೋ ಹೇಗಿತ್ತು? ಕಮೆಂಟ್ಗಳಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.